ಈಗ ವಿದ್ಯಾರ್ಥಿಗಳೇ, ವಿಡಿಯೋ ನಂಬರ್ 9, ಪ್ರಶ್ನೆ ನಂಬರ್ 49. ಒಂದು ಡಬ್ಬದಲ್ಲಿ 500 ಮೊಟ್ಟೆಗಳು ಇವೆ. ಅದರಲ್ಲಿ 3/25 ಒಡೆದು ಹೋಗಿವೆ. ಮಿಕ್ಕ ಮೊಟ್ಟೆಗಳಲ್ಲಿ 4/5 ಮಾರಾಟವಾಗಿವೆ. ಹಾಗಾದರೆ ಮಾರಾಟವಾಗದೆ ಉಳಿದ ಮೊಟ್ಟೆಗಳಷ್ಟು ಅಂತ ಕೇಳ. ಈಗ ನೀವೇನು ಮಾಡಬೇಕು, ಒಂದು ಒಡೆದ ಮೊಟ್ಟೆಗಳನ್ನು ತಕ್ಕೋಬೇಕು. ನೋಡಿ, ಒಡೆದ ಮೊಟ್ಟೆಗಳ ಸಂಖ್ಯೆ ಬರೋಬ್ಬರಿ ಎಷ್ಟವ? 500 ಮೊಟ್ಟೆಗಳ ಎಷ್ಟು? 3/25 ಏನೆಯ ಮೊಟ್ಟೆಗಳು ಒಡೆದಾವ. ಎಷ್ಟು ಹೊಡೆದಾವ? 3/25 ಹೊಡೆದಾವ. ಏನು 25 ಒಂದಲೆ 25 ಎರಡಲೆ ಪೂಜೆ ಅಂದರೆ 23ಲೆ 60 ಮೊಟ್ಟೆಗಳು ಒಡೆದ ಮೊಟ್ಟೆಗಳು. ಒಡೆದ ಮೊಟ್ಟೆಗಳ ಸಂಖ್ಯೆ 60 ಬರೋಬ್ಬರಿ 60. ಇನ್ನು ಉಳಿದದ್ದು ಚಲೋ ಮೊಟ್ಟೆಗಳ ಸಂಖ್ಯೆ ತಕ್ಕೋಬೇಕಲ್ಲ. ಉಳಿದ ಮೊಟ್ಟೆಗಳು ಅಂದ್ರೆ ಒಳ್ಳೆಯ ಮೊಟ್ಟೆಗಳು, ಒಳ್ಳೆಯ ಒಟ್ಟು ಮೊಟ್ಟೆಗಳು ಬರೋಬ್ಬರಿ ಒಟ್ಟು ಮೊಟ್ಟೆಗಳ ಸಂಖ್ಯೆ ಮೈನಸ್ ಒಡೆದ ಮೊಟ್ಟೆಗಳ ಸಂಖ್ಯೆ. ಒಟ್ಟು ಮೊಟ್ಟೆಗಳೆಷ್ಟು? 500. 500 ಎಷ್ಟು ಒಡೆದಾವ? 60 ಒಡೆದಾವ. ಅಂದರೆ ಕುಳಿತು 440 ಚಲೋ ಮೊಟ್ಟೆಗಳು ಉಳಿದು. ಇನ್ನೇನೇ ಮಾರಾಟವಾದ ಮೊಟ್ಟೆಗಳ ಸಂಖ್ಯೆ, ಮಾರಾಟ ಮಾಡಿದ ಮೊಟ್ಟೆಗಳ ಸಂಖ್ಯೆ ಬರೋಬ್ಬರಿ ಏನು? ಒಳ್ಳೆಯ ಮೊಟ್ಟೆಗಳ ಎಷ್ಟು? 4/5 ಒಳ್ಳೆಯ ಮೊಟ್ಟೆಗಳು ಎಷ್ಟವ? 440 ಗುಂಡ್ಲೆ 4/5 ನೋಡ್ರಿ. 4/5 5 ಒಂದಲೆ 5 ಎಂಟ್ಲೆ 40, 4 ಉಳಿತು, 5 ಎಂಟ್ಲೆ 40. ಮಾರಾಟ ಮಾಡಿದ ಮೊಟ್ಟೆಗಳ ಸಂಖ್ಯೆ 4 ಎಂಟ್ಲೆ 32, 3. 4 ಎಂಟ್ಲೆ 32, 3. ಆಮೇಲೆ 4 ಎಂಟ್ಲೆ 32, 1 3, 35. 352 ಮಾರಿದ ಮೊಟ್ಟೆಗಳು. ಮಾರಾಟವಾದ ಮೊಟ್ಟೆಗಳ ಸಂಖ್ಯೆ ಬರೋಬ್ಬರಿ 352.
ಇನ್ನು ಮಾರಾಟವಾಗದ ಮೊಟ್ಟೆಗಳ ಸಂಖ್ಯೆ ಏನು ಒಳ್ಳೆಯ ಮೊಟ್ಟೆಗಳ ಸಂಖ್ಯೆ ಮೈನಸ್ ಮಾರಾಟ ಮಾಡಿದ ಮೊಟ್ಟೆಗಳ ಸಂಖ್ಯೆ. ಒಟ್ಟು ಚಲೋ ಮೊಟ್ಟೆಗಳು ಎಷ್ಟವ? 440. ಮಾರಾಟ ಮಾಡಿದ ಮೊಟ್ಟೆಗಳ ಸಂಖ್ಯೆ 352. ಬರೋಬ್ಬರಿ 10 2 ಆದರೆ 8, ಕೈಲ ಬಂತು 1. 14 6 ಆದರೆ 8, ಕೈಲ ಬಂತು 1, 4. ಆನ್ಸರ್ 88 ಮೊಟ್ಟೆಗಳು. ಉತ್ತರ ಸಂಖ್ಯೆ 88 ಎಲ್ಲಿ ನೋಡ್ರಿ, ಬಿ. ನಿಮಗೆ ತಿಳಿಬೇಕಿದು. ನಾ ಇಷ್ಟೆಲ್ಲ ರೀತಿ ಪ್ರಕಾರ ಯಾಕೆ ಬಿಡಿಸೀನಿ ಅನ್ನೋದು ಹೇಳತ್ತ ನಾನು ನಿಮಗೆ. ಈ ಲೆಕ್ಕಗಳು ಪ್ರತಿ ಸಲ ನಿಮಗೊಂದು ಪರೀಕ್ಷೆಗೆ ಬಿದ್ದೇ ಬೀಳುತ್ತದೆ. ಇದು ಗಣಿತ ಏನರೆ ಹಾಲಿಂದರೆ ಬೀಳುತ್ತದೆ, ಮೊಟ್ಟೆದರೆ ಬೀಳುತ್ತದೆ, ಏನರೆ ಒಟ್ಟು ಬೀಳುತ್ತದೆ. ಇದು ಗಣಿತ ಗ್ಯಾರಂಟಿ ಬೀಳುತ್ತದೆ, ಏನು ಸಮಸ್ಯೆನೇ. ನೋಡ್ರಿ, ನಾವು ಒಡೆದ ಮೊಟ್ಟೆಗಳ ಸಂಖ್ಯೆ ಹೆಂಗೆ ತಗೋಬೇಕಂದ್ರೆ ಒಟ್ಟು ಮೊಟ್ಟೆಗಳ 25 3/4. ನೋಡ್ರಿ, ಹೇಳೋ ಮುಂದೆ ಕೇಳ್ರಿ. ನಾ ಯಾಕೆದನ್ನ ಡಿಟೇಲ್ ಆಗಿ ನಿಮಗೆ ತಿಳಿಸಿ ಹೇಳಿನಂದ್ರೆ ಇದ ರೀತಿ ನಿಮಗೆ ಪರ್ಫೆಕ್ಟಾಗಿ ಏನಿರ್ಬೇಕು, ತಲೆಯಾಗ ಉಳಿಬೇಕದು. ಸುಮ್ಮನೆ ಏನ್ರಿ ಹಿಂಗೆ ಟ್ಯಾಂಕಿ ಇಟ್ಟಿಟ್ಟು ಬಡ ನಾವು ಕಳೆದು ಬಿಟ್ಟಿವಿ ಅಂದ್ರೆ ನಿಮ್ಗೇನು ಗುರ್ತಾಗೋದು ಅದನ್ನು ತಿಳ್ಕೊಬೇಕು. ಹೆಂಗೆ ನಾ ತಿಳಿಸ್ತೇನೆ ಅನ್ನೋದು ನೀವು ಮೊದಲು ನೋಡ್ರಿ. ಈಗಂತೂ ನಾವು ಎದರಾಗ ಏನು ಕಳೆದ್ರಿ ಅಂದ್ರೆ ಎದರಾಗ ಕಳೆದ್ರಿ ಏನು ಬರ್ತದ ಅನ್ನೋದು ತಿಳಿಲಿ ಅಂತ ನಾ ಈ ರೀತಿ ಪ್ರಕಾರ ಗಣಿತ ತಿಳಿಸ್ಯಾನ. ಬರೇ ಒಂದು 3 ಸ್ಟೆಪ್ದಾಗ ಉತ್ತರ ಬರ್ತದೆ. ಬಟ್ ಕೇವಲ 3 ಸ್ಟೆಪ್ದಾಗ ಉತ್ತರ ಬರ್ತದೆ. ನಾ ಮೊದಲು ಇನ್ನೊಂದ್ಸಲ ತಿಳಿಸ್ಯಾನ. ಒಡೆದ ಮೊಟ್ಟೆಗಳ ಸಂಖ್ಯೆ ತಕ್ಕೋಬೇಕಾರ ಒಟ್ಟು ಮೊಟ್ಟೆಗಳ 25 3/4 ಅಂದರೆ ಏನಾಯ್ತು, 23 60. ಒಡೆದ ಮೊಟ್ಟೆಗಳ ಸಂಖ್ಯೆ 60. ಇನ್ನು ಒಳ್ಳೆಯ ಮೊಟ್ಟೆಗಳು ಬರಬೇಕಾದ್ರೆ ಒಟ್ಟು ಮೊಟ್ಟೆಗಳ ಸಂಖ್ಯೆ ಮೈನಸ್ ಒಡೆದ ಮೊಟ್ಟೆಗಳ ಸಂಖ್ಯೆ. ಒಟ್ಟು ಎಷ್ಟು? 500 ಇದ್ದು 60 ಒಡೆದು 440 ಚಲೋ ಮೊಟ್ಟೆಗಳು ಉಳಿದು. ಮಾರಾಟ ಮಾಡಿದ ಮೊಟ್ಟೆಗಳ ಸಂಖ್ಯೆ ಬರೋಬ್ಬರಿ ಒಳ್ಳೆಯ ಮೊಟ್ಟೆಗಳ 4/5 ಅಂಶ. ಒಳ್ಳೆಯ ಮೊಟ್ಟೆಗಳ 4/5 ಅಂಶ. ಒಳ್ಳೆಯ ಮೊಟ್ಟೆಗಳು ಎಷ್ಟು? 440. 4/5 ಅಂಶ ಅಂದ್ರೆ ಮೇಲೆ 4/5 ಅಂಶದಲ್ಲಿ ನೀವು ಅದನ್ನು ಗುಣಾಕಾರ ಮಾಡಿಬಿಟ್ರಿ ಅಂದ್ರೆ ಒಡೆದ ಮೊಟ್ಟೆಗಳು ಬರ್ತವೆ. ಎಷ್ಟು? 352. ಮಾರಾಟವಾದ ಮೊಟ್ಟೆಗಳ ಸಂಖ್ಯೆ ಎಷ್ಟು ಬಂತು? 352 ಬಂತು. ಎಷ್ಟು? ಒಳ್ಳೆ ಮೊಟ್ಟೆಗಳು ಎಷ್ಟಿದ್ದು? 440 ಇದ್ದು. 5 4 ಮಾರ್ಯಾದ ಅಂತಂದಾಗ 352 ಮೊಟ್ಟೆಗಳು ಏನಾದ್ರು ಮಾರಿದವು. ಮಾರಾಟವಾದ ಮೊಟ್ಟೆಗಳ ಸಂಖ್ಯೆ 352 ಬಂತು. ಯಾಕಂದ್ರೆ ನಿಮ್ಮ ಡಿಟೇಲ್ ಯಾಕೆ ನಾ ತಿಳಿಸ್ತೇನೆಂದ್ರೆ ಯಾವ ಅಂಕೆಗಳನ್ನ ಇಟ್ಟು ಕಡಿಯೋದ್ರಿಂದ ನಿಮ್ಗೆ ಅರ್ಥ ಆಗೋದಿಲ್ಲ. ಮಾರಾಟವಾಗದ ಮೊಟ್ಟೆಗಳ ಸಂಖ್ಯೆ ಬರೋಬ್ಬರಿ ಒಳ್ಳೆಯ ಮೊಟ್ಟೆಗಳ ಸಂಖ್ಯೆ ಮೈನಸ್ ಮಾರಾಟ ಮಾಡಿದ ಮೊಟ್ಟೆಗಳ ಸಂಖ್ಯೆ. ಒಳ್ಳೆಯ ಮೊಟ್ಟೆಗಳಂದ್ರೆ ಯಾವ? ಒಡೆದದ್ದೇನು ಕಳೀತೀರಿ ಅವು ಒಳ್ಳೆಯ ಮೊಟ್ಟೆಗಳು. 440 ಮಾರಾಟ ಮಾಡಿದ ಮೊಟ್ಟೆಗಳ ಸಂಖ್ಯೆ 352. ಕಳೆದ್ರೆ ಅಂದ್ರೆ ಎಷ್ಟು ಬಂತು?
ಮಾರಾಟವಾಗಲಾರದ ಮೊಟ್ಟೆಗಳ ಸಂಖ್ಯೆ 88. ಉತ್ತರ 88. ತಿಳಿತಲ್ಲ? ಚಂದಂಗೆ ತಿಳ್ಕೊಂಡ್ರೆ ಯಾವ ಗಣಿತೇನು ನಾವು ಸುಮ್ಮನೆ ಯಾವ್ಯಾವ್ರೆ ಅಂಕಿಗಳನ್ನು ಇಟ್ಟು ನಾವು ಮಾಡೋದ್ರಿಂದ ಏನಾಗ್ತದೆ, ಏನೋ ಇಟ್ಟರು ಏನೋ ಕಳೆದ್ರು ಅನ್ನೋವಂಥ ಭಾವನೆ ಬರಬೇಕು. ನಿಮ್ಗೆ ಈ ಉತ್ತರ ಬರ್ಬೇಕಾದ್ರೆ ನಾವು ಏನೇನು ಮಾಡಬೇಕು ಅನ್ನೋದು ಒಂದ್ಸಲ ನಿಮ್ಗೆ ಗುರ್ತಾತು ಅಂತಂದ್ರೆ ಮುಂದೆ ನಿಮ್ಗೆ ಹೇಳೋ ಕಾರಣ ಇಲ್ಲ. ಇದೇ ಹಾಲಿನೊಳಗೆ ಬರ್ತದೆ. ಇದೇ ಮಾದರಿ ನಿಮಗೆ ಹಾಲು ಇಷ್ಟು ಲೀಟ್ರ್ ಹಾಲು ತುಂಬ್ಯದ, ಅದ್ರಾಗ ಅರ್ಧ ಮಾರ್ಯದ, ಉಳಿದ ಹಾಲನ್ನು ಮತ್ತೆ ಉಳಿದ ಹಾಲಿನೊಳಗೆ ನಾವು ಇಷ್ಟು ಮಾರಿದೀವಿ. ಹಂಗಾದ್ರೆ ಆ ಎಷ್ಟು ಲೀಟ್ರ್ ಹಾಲನ್ನು ಹಾಕಿದ್ರೆ ಅದು ಕ್ಯಾನ್ ತುಂಬುತ್ತದ ಅಂತಂತ ಒಂದು ಲೆಕ್ಕ ಬಿಡ್ತದೆ. ಇದೇ ಮಾದರಿ ಮೇಲೆ ಇರ್ತದೆ. ನೀವು ಹಿಂಗೆ ಅರ್ಥ ಮಾಡ್ಕೊಂಡು ಬಿಟ್ರೆ ಯಾವ ಗಣಿತಗಳು ನಿಮಗೆ ಟಫ್ ಹೋಗೋದು. ಇದನ್ನು ಸರಿಯಾಗಿ ಇನ್ನೊಂದ್ಸಲ ವಿಡಿಯೋ ಮಾಡಿ ನೋಡ್ರಿ. ವಿಡಿಯೋನ ಮತ್ತೆ ರೀಪ್ಲೇ ಮಾಡಿರಿ. ನಿಮಗೆ ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ವಿಡಿಯೋ ಹೆಂಗೆ ನಾ ತಿಳಿಸೀನಿ ಅನ್ನೋದು ಲಕ್ಷ್ಯ ಕೊಟ್ಟು ನೋಡ್ರಿ.